ದೇವಸ್ಥಾನ ರಶ್ ಇದ್ರೂ ಆ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ವಿ. ಮನೇಲಿ ಪೂಜೆ ಎಲ್ಲ ಮುಗೀತು, ಟೈಮ್ ಇದೆ ಹೋಗ್ಬಿಟ್ಟು ಬರೋಣ ಅಂತೇಳಿ. ಸೊ ಯಾವ ದೇವಸ್ಥಾನ ಎಲ್ಲಿಗೆ ಬಂದ್ವಿ ಅಂತೇಳಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ಜಗದೀಶ್ ಡೈಲಿ ಲಾಗ್ಸ್ಗೆ. ಇವತ್ತು ನಮಗೆ ರಾಘವೇಂದ್ರ ಸ್ವಾಮಿ ಹಾಗೂ ಶಿರಡಿ ಸಾಯಿಬಾಬಾ ಸ್ವಾಮಿದು ದರ್ಶನ ಮಾಡಬೇಕು ಅಂತ ಇತ್ತು ಅನಿಸುತ್ತೆ. ಯಾವಾಗಲೂ ಲೇಟಾಗಿ ಎದ್ದೇಳ್ತಿದ್ದು ನನ್ನ ಮಗ ಇವತ್ತು ಬೇಗನೆ ಎದ್ದ. ಸರಿ ಅಂತೇಳಿ ಬೆಳಗ್ಗೆ ಕೆಲಸ ಎಲ್ಲ ಬೇಗನೆ ಮುಗ್ದಿತ್ತು. ನಮ್ಮ ಯಜಮಾನ್ರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ, ಹೋಗಿ ತುಂಬ ತಿಂಗಳುಗಳೇ ಆಗೋಯ್ತು ಅಂತ ಹೇಳಿದ್ರು. ಸರಿ ಫ್ರೀ ಇದ್ವಲ್ಲ ಅಂತೇಳಿ ಸೊ ನಾವು ಹೊರಟು ಬಂದಿದ್ದೆ ವಡ್ರಳ್ಳಿಲಿ ಲೊಕೇಟ್ ಆಗಿರುವಂತಹ ಕಾಮಧೇನು ಕ್ಷೇತ್ರ ಹಾಗೂ ದಕ್ಷಿಣ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ. ಸೊ ಫೈನಲಿ ಬಂದ್ವಿ. ತುಂಬ ಬಿಸಿಲಿತ್ತು, ಹಾಗೆ ಜನನೂ ಸಹ ತುಂಬ ರಶ್ ಇತ್ತು. ನಾವು ದರ್ಶನ ಲೇಟ್ ಆದರೂ ಪರವಾಗಿಲ್ಲ, ಸೊ ವೆಯ್ಟ್ ಮಾಡಿ ಹೋಗೋಣ ಅಂತೇಳಿ ತುಪ್ಪದ ದೀಪ ತೊಗೊಂಡು ಲೈನಲ್ಲಿ ನಿಂತ್ಕೊಂಡ್ವಿ. ಹಾಗೂ ಹೀಗೂ ಹಾಫ್ ಆನ್ ಅವರಲ್ಲಿ ದರ್ಶನ ಆಯಿತು. ಸರಿ ಅಂತೇಳಿ ಒಳಗಡೆನೂ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಸೇಲಿಗೆಲ್ಲ ಬುಕ್ಸ್ ಎಲ್ಲ ಇಟ್ಟಿದ್ರು. ಸೊ ಅಲ್ಲೂ ಹೋಗಿ ಎಂಟ್ರಿ ತೊಗೊಂಡು ಪಾಪುಗೆ ಒಂದು ಸ್ವಲ್ಪ ಆಟ ಸಾಮಾನೆಲ್ಲ ಕೊಡಿಸ್ಕೊಂಡು ನಾನು ಒಂದು ಚೆನ್ನಾಗಿರೋ ಬುಕ್ ತೊಗೊಂಡು ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದೆ ಶ್ರೀ ದಕ್ಷಿಣ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ. ಇಲ್ಲೂ ರಶ್ ಇತ್ತು, ಬಟ್ ಅಷ್ಟು ಅನ್ನಿಸ್ಲಿಲ್ಲ, ಬೇಗನೆ ಲೈನ್ಸ್ ಮೂವ್ ಆಗ್ತಾ ಇತ್ತು. ಇಲ್ಲೂ ದರ್ಶನ ತುಂಬ ಚೆನ್ನಾಗಾಯಿತು. ಇವತ್ತು ದೇವರಿಗೆ ಅಂದರೆ ಶಿರಡಿ ಬಾಬಾ ಸ್ವಾಮಿಗೂ ಸಹ ಅಲಂಕಾರ ಎಲ್ಲ ಇವತ್ತು ತುಂಬ ಚೆನ್ನಾಗಿ ಮಾಡಿದರು. ನಾವು ಒಂದು 10 ಮಿನಿಟ್ಸು ಆರಾಮಾಗಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಸುತ್ತಮುತ್ತ ಎಲ್ಲ ನೋಡಿಕೊಂಡು ಹಾಗೆ ಹಸು ಎಲ್ಲ ಕಟ್ಟಾಕಿದ್ರು. ಸರಿ ಅಂತೇಳಿ ಎಲ್ಲ ದರ್ಶನ ಮುಗಿಸ್ಕೊಂಡು ಫೈನಲಿ ಅಲ್ಲಿಂದ ಹೊರಟು ಮನೆಗೆ ಬಂದ್ವಿ. ಪಾಪು ಮನೆಗೆ ಬರ್ತಿದ್ದಂಗೆ ಬಿಸಿಲಿಗೆ ಸೆಕೆ ಜಾಸ್ತಿಯಾಗಿ ಬಟ್ಟೆನೇ ತೆಗೆದುಬಿಟ್ಟ ಬೇಡ ಅಂತೇಳಿ. ಸರಿ ಅವನಿಗೆ ಹಶ್ವಾಗುತ್ತಲ್ಲ ಅಂತೇಳಿ ಸ್ನ್ಯಾಕ್ಸ್ ಥರ ಏನೋ ಮಾಡಿಕೊಟ್ಟಿದ್ರು ಚಪಾತೀಲಿ. ಹಾಗೆ ಬರ್ತಾ ಪಾಪುಗೆ ಅರುಣ್ ಐಸ್ ಕ್ರೀಮ್ ಅವ್ರದ್ದು ಬೈಟ್ಸ್ ತಕ್ಕೊಟ್ವಿ. ಅವನು ಇದನ್ನು ಸ್ವಲ್ಪ ಲೈಕ್ ಮಾಡ್ತಾನೆ ಅಂತೇಳಿ. ಸೊ ಚೆನ್ನಾಗಿರುತ್ತೆ ಬೇರೆ ಬೇರೆ ಟ್ರೈನ್ ಐಸ್ ಕ್ರೀಮ್ಸ್ ಎಲ್ಲ, ಕಲರ್ಫುಲ್ ಐಸ್ ಕ್ರೀಮ್ಸ್ ಎಲ್ಲ. ಸರಿ ಅಂತೇಳಿ ಯಾವಾಗ್ಲೂ ಮಂತ್ಲಿ ಒನ್ಸು ನಾವಿಬ್ಬರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬ್ರೌನಿ ವಿತ್ ಐಸ್ ಕ್ರೀಮು, ಕಾಫಿ ಡೇಗೆ ಹೋಗಿರ್ಬೋದು ಅಥವಾ ಮಾಲ್ಗೆಲ್ಲಾದರೂ ಹೋದರೆ ತಿಂತಾಯಿದ್ವಿ. ಬಟ್ ಇವಾಗ ಆಗಲ್ಲ ಅಂತ ಅಂದ್ಬಿಟ್ಟು ಸೊ ಬಡ್ಜೆಟ್ ಫ್ರೆಂಡ್ಲಿ ಬ್ರೌನಿನೇ ತಿನ್ನೋಣ ಅಂತೇಳಿ ಸೊ 50 ರುಪೀಸ್ ಬ್ರೌನಿ ಹಾಗೆ 50 ರುಪೀಸ್ ಅರುಣ್ ಐಸ್ ಕ್ರೀಮ್ ತೊಗೊಬಂದ್ವಿ. ವೆನಿಲಾ ಫ್ಲೇವರ್ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೇರೆ ಯಾವ ಫ್ಲೇವರಲ್ಲೂ ನಾನು ಅಷ್ಟಾಗಿ ಇದನ್ನು ಇದು ಮಾಡಿಲ್ಲ. ಹಾಗೆ ಇದ್ರ ಮೇಲೆ ಚಾಕ್ಲೇಟ್ ಸಿರಪ್, ಹಾಟ್ ಫಡ್ಸ್ ಏನು ಹಾಕಿದ್ರೂ ಸೊ ಸಖತ್ತಾಗಿರುತ್ತೆ. ಬ್ರೌನಿನ ಅಲ್ಲೇ ಬಿಸಿ ಮಾಡಿ ಪ್ಯಾಕ್ ಮಾಡ್ಕೊಂಡು ತೊಗೊಬಂದಿದ್ವಿ. ಸೊ ನೋಡ್ತಾ ಇರ್ಬೋದು ಇದ್ರ ಮೇಲೆ ಪೂರ್ತಿ ಐಸ್ ಕ್ರೀಮ್ ಹಾಕ್ಕೊಂಡು ಸೊ ಹಾಗೆ ಒಂದೊಂದು ಬೈಟ್ ತೊಗೊಂಡು ತಿಂತಿದ್ರೆ ಸೊ ಸಖತ್ತಾಗಿರುತ್ತೆ. ಯಾರಾದರೂ ಬ್ರೌನಿ ವಿತ್ ಐಸ್ ಕ್ರೀಮ್ ಟ್ರೈ ಮಾಡಬೇಕು ಅಂತ ಇದ್ದರೆ ಸೊ ದೊಡ್ಡ ಕಾಸ್ಟ್ ಕೊಟ್ಟೇನು ತಿನ್ನೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸೊ ಬಡ್ಜೆಟ್ ಫ್ರೆಂಡ್ಲಿನೇ ಆರಾಮಾಗಿ ತಿನ್ಬೋದು. ಸೊ ಯಾಕೋ 2-3 ಡೇಸಿಂದ ತಲೆ ನೋವ್ತಾನೆ ಇತ್ತು. ಸೊ ವಾರ ಪೂಜೆ ಇತ್ತಂತೆಲ್ಲ ಹೇಳಿ ತಲೆಗೆ ಸ್ನಾನ ಮಾಡಿದ್ದೆ. ಮತ್ತು ಚೆನ್ನಾಗಿ ಹೇರ್ ಡ್ರೈ ಮಾಡಿ ಇವತ್ತು ನನಗೂ ಪಾಪುಗೆ ಇಬ್ರಿಗೂ ಹಳ್ಳೆಣ್ಣೆ ಹಾಕಿದ್ದೀನಿ. 1-2 ಡೇಸ್ ತಲೆಯಲ್ಲಿ ಇರಲಿ ಅಂತೇಳಿ. ಒಂದು ರೌಂಡ್ ನಿದ್ದೆ ಮಾಡಿ ಎದ್ದಿದ ತಕ್ಷಣ ಸಂಜೆ ಆಗ್ತಿದ್ದಂಗೆ ಅವನಿಗೆ ಸೈಕಲಲ್ಲಿ ಒಂದು ರೌಂಡ್ ಹೊಡೆಸ್ಕೊಂಬಂದ್ರೇ ಸಮಾಧಾನ. ಅವನೇ ಕರೀತಾನೆ ಹೊರಗಡೆ ಹೋಗೋಣ ಬಾ ಅಮ್ಮ ಅಂತೇಳಿ. ಮತ್ತೆ ನೋಡ್ಬೋದು ಹೋಗಿ ಚಪ್ಪಲಿ ಸಹ ಹಾಕ್ಕೊತಾನೆ, ನಡಿ ಟೈಮ್ ಆಯಿತು ಅಂತೇಳಿ. ಸೊ ಅವ್ನು ಕ್ಯೂಟಾಗಿ ಮಾತಾಡೋದೇ ಚಂದ. ಓಕೆ ಅಂತ ಹೊರಗಡೆ ಕರ್ಕೊಂಡು ಒಂದು ವಾಕ್ ಮಾಡಿಸ್ಕೊಂಡು ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಸಮಾಧಾನವಾಗಿ ಲವ್ಲಿಯಾಗಿ ಹೋಯಿತು ಅಂತ ಅನ್ನಿಸ್ಬೋದು. ಇದಾಗಿತ್ತು ಇವತ್ತಿನ ಲಾಗ್. ಥ್ಯಾಂಕ್ ಯು ಎಲ್ಲರಿಗೂ.